ಹಾಸನದ ಜಯನಗರ 2ನೇ ಹಂತದ ನಿವಾಸಿಗಳು ನಗರಸಭೆಯ ಪಾರ್ಕ್ ಜಾಗದಲ್ಲಿ ವಿವಿಧ ಜಾತಿಯ ಸಸಿಗಳನ್ನು ನೆಡುವ ಮೂಲಕ ಜಯನಗರ 2ನೇ ಹಂತದ ಸೊಬಗನ್ನು ಹೆಚ್ಚಿಸಲು ಮುಂದಾಗಿದ್ದಾರೆ. ಹೌದು, ಹಾಸನ ನಗರಸಭೆ ವ್ಯಾಪ್ತಿಯ ಹೊರವಲಯದ ಜಯನಗರ 2ನೇ ಹಂತದಲ್ಲಿ ನಗರಸಭೆ ಪಾರ್ಕ್ ನಿರ್ಮಾಣ ಮಾಡಿ ವರ್ಷಗಳೇ ಕಳೆದಿದ್ದು, ನಿರ್ವಹಣೆ ಮಾಡದ ಹಿನ್ನೆಲೆ ಈ ಹಿಂದೆ ನೆಟ್ಟಿದ್ದ ಸಸಿಗಳೆಲ್ಲವೂ ಸಂಪೂರ್ಣ ಹಾಳಾಗಿದ್ದ ಹಿನ್ನೆಲೆ ಕೆಲ ತಿಂಗಳ ಹಿಂದೆ ಕೆಲ ಸಂಘಟನೆಗಳು ಆಗಮಿಸಿ ಸಸಿ ನೆಟ್ಟಿದ್ದರು. ಆದರೆ ನೆಟ್ಟ ಸಸಿಗಳನ್ನು ಪೋಷಣೆ ಮಾಡದ ಕಾರಣ ಸಂಪೂರ್ಣ ಹಾಳಾಗಿತ್ತು. ಮತ್ತೊಂದೆಡೆ ಪಾರ್ಕ್ನಲ್ಲಿ ಆಕಸ್ಮಿಕ ತಗುಲಿದ ಬೆಂಕಿಯಿಂದಾಗಿ ಸಂಪೂರ್ಣ ಸುಟ್ಟು ಹೋಗಿದ ಪರಿಣಾಮ ಸ್ಥಳೀಯ ನಿವಾಸಿಗಳು ಹಾಗೂ ಮಕ್ಕಳಲ್ಲಿ ಆತಂಕ ಮನೆ ಮಾಡಿದ್ದು, ಜಯನಗರದ 2ನೇ ಹಂತದ ನಿವಾಸಿಗಳು ಒಟ್ಟುಗೂಡಿ ಪಾರ್ಕ್ ಜಾಗವನ್ನು ಸ್ವಚ್ಛಗೊಳಿಸಿ ಸ್ವತಃ ತಾವೇ ಪಾರ್ಕ್ನ ಸುತ್ತಮುತ್ತ ಗಿಡಗಳನ್ನು ನೆಟ್ಟಿದ್ದಾರೆ. ಜೊತೆಗೆ ಸ್ಥಳೀಯ ಶಾಸಕರ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಪಾರ್ಕನ್ನು ಸ್ಥಳೀಯರ ಅನುಕೂಲಕ್ಕೆ ಅನುವು ಮಾಡಿಕೊಡಬೇಕಾಗಿ ಮನವಿ ಮಾಡಿದರು. ಸರ್, ನಮ್ಮ ಈ ಲೇಔಟ್ನಲ್ಲಿ ಹಸಿರು ಪರಿಸರದ ಅಂತ ಯಾವುದೋ ಸಂಘಟನೆಯವ್ರು ಬಂದಿದ್ರು, ಗಿಡಗಳೆಲ್ಲ ಹಾಕಿದ್ರು. ಸೊ ಪಾರ್ಕ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವಿದ್ದಿದ್ದು ಓಕೆ ಅಂದಿದ್ದು. ಬಟ್ ಅವರು ಒಂದು ಅರಣ್ಯ ಟೈಪ್ ಮಾಡಿದ್ರು. ಅದು ಅರಣ್ಯ ಟೈಪ್ ಮಾಡಿದ್ರು ನಾವು ಅವತ್ತೆಲ್ಲ ಇನ್ವಾಲ್ವ್ ಆಗಿದ್ವಿ. ಅವತ್ತು ಹೋಗಿದ್ದು ಆ ಗಿಡಗಳದ್ದು ಯಾವುದೇ ಪೋಷಣೆ ಇಲ್ಲ, ಒಂದಿನನೂ ನೀರು ಹಾಕಲಿಲ್ಲ. ಬಟ್ ಅವತ್ತು ಏನು ಹಾಕ್ಬಿಟ್ಟು ನಮ್ಮನ್ನೆಲ್ಲ ನಿಲ್ಲಿಸಿ ಫೋಟೋ ತೆಗ್ಸೋದು ಅದಕ್ಕಷ್ಟೇ ಸೀಮಿತ ಆಗಿತ್ತು. ಅದಾದ ಒಂದು 4-5 ತಿಂಗಳಾದ್ರೂ ಅದ್ರ ಬಗ್ಗೆ ಯಾರು ಏನು ಕೇರ್ ತಗೊಳ್ಳಿಲ್ಲ. ನಾವೇ ಇಲ್ಲಿ ಲೇಔಟ್ ಅವರೆಲ್ಲ ಇನ್ವಾಲ್ವ್ ಆಗಿಬಿಟ್ಟು ಪ್ರತಿದಿನನೂ ಅದಕ್ಕೆ ನೀರು ಹಾಕೋದು, ಒಬ್ಬೊಬ್ರ ಮನೆಯಿಂದನೂ ನೀರು ಹಾಕೋದು ಎಲ್ಲ ಜವಾಬ್ದಾರಿ ತೊಗೊಂಡು ಮಾಡಿದ್ವಿ ಸರ್. ಒಂದು ಇಷ್ಟು ಹೈಟ್ ತನಕ ಗಿಡನೂ ಬಂದಿತ್ತು. ಬಟ್ ಮೊನ್ನೆ ತುಂಬ ಬಿಸಿಲಿತ್ತು ಸರ್. ಈಗ ಒಂದು 20 ಡೇಸ್ ಬ್ಯಾಕು ಅವಾಗ ನಾವು ಲೇಔಟ್ ಅವ್ರು ಯಾರು ಇರಲಿಲ್ಲ, ಲೇಡೀಸ್ ಎಲ್ಲ ಟ್ರಿಪ್ ಹೋಗಿದ್ವಿ. ಅವತ್ತು ಹೆಂಗೆ ಬೆಂಕಿ ಬಿದ್ದಿತ್ತೋ ನಮಗೆ ಗೊತ್ತಿಲ್ಲ. ಅದು ಅಲ್ಲಿಂದ ಗಾಳಿ ಮೂಲಕ ಇಲ್ಲಿ ತನಕ ಬಂದಿದೆ. ಸೊ ಇಲ್ಲೇನು ಗಿಡ ಇತ್ತು ಅದು 90% ಹಾಳಾಗಿತ್ತು ಗಿಡ. ಇನ್ನೊಂದು 4-5 ಗಿಡಗಳು ಉಳಿದಿತ್ತು. ಆದ್ರೂ ಅದು ಕಳೆದು ಒಂದು 10 ಡೇಸ್ ಆದ್ರೂ ಕೂಡ ಪರಿಸರ ಸಂಘದವ್ರು ಅಂತ ಏನಿದ್ರಲ್ಲ ಅವ್ರು ಯಾರೂ ಬರಲಿಲ್ಲ. ನಾವೇನೇ ಹಿಂಗಾಗ್ಬಿಡ್ತಲ್ಲ, ಅಟ್ಲೀಸ್ಟ್ ಒಂದು ಗ್ರೌಂಡ್ ಥರನೂ ಇಲ್ಲ, ಒಂದು ಪಾರ್ಕ್ ಥರನೂ ಇಲ್ಲ, ಗಿಡಗಳನ್ನೂ ಉಳಿಸ್ಕೊಳಕ್ಕಾಗ್ಲಿಲ್ವನ ಅಂದ್ಬಿಟ್ಟು ಸೊ ಯಾರಾದರೂ ಬರ್ತಾರೇನೋ ಅನ್ನೋ ಥರ ವೆಯ್ಟ್ ಮಾಡಿ ನೋಡಿದ್ವಿ. ತುಂಬ ದಿನ ಆದ್ರೂ ಯಾರೂ ಬರಲಿಲ್ಲ. ಆಮೇಲೆ ನಾವೇ ಏನು ಮಾಡಿದ್ವಿ, ಲೇಔಟ್ ಅವರೆಲ್ಲ ಮಾತಾಡ್ಕೊಂಡ್ಬಿಟ್ಟು ಇದು ಹಿಂಗೆ ಬಿಟ್ಟರೆ ಚೆನ್ನಾಗಿರಲ್ಲ, ಒಂದು ಪಾರ್ಕ್ ಒಂದು ಡೈಮೆನ್ಷನಲ್ಲಿ ಚೆನ್ನಾಗಿ ಸಿಕ್ಕಿದೆ ನಮಗೆ, ಸೊ ನಾವೇ ಇಂಪ್ರೂವ್ ಮಾಡ್ಕೊಳ್ಳೋಣ, ಎಲ್ಲರೂ MLA ಸಾಹೇಬ್ ಹೆಲ್ಪ್ ತೊಗೊಂಡು ಪ್ರಾಧಿಕಾರದವ್ರದ್ದು ಹೆಲ್ಪ್ ತೊಗೊಂಡು ಮಾಡ್ಕೊಳ್ಳೋಣ ಅನ್ನೋ ಥರ ಮಾತಾಡಿದಾಗ ಪ್ರತಿ ಲೇಔಟಲ್ಲಿರೋ ಎಲ್ಲ ಮನೆಗಳವರು ನಮಗೆ ಆಯಿತು ಸಪೋರ್ಟ್ ಮಾಡಿ ಎಲ್ಲರೂ ಮಾಡೋಣ ನಿಂತ್ಕೊಂಡು, ನಮ್ಮ ಲೇಔಟಿಗೆ ಒಳ್ಳೇದಾದರೆ ಒಳ್ಳೇದಲ್ವಾ, ಪರಿಸರ ಅಭಿವೃದ್ಧಿ ಮಾಡ್ಕೊಂಡ್ರೆ ಒಳ್ಳೇದಲ್ವಾ ಅಂದ್ಬಿಟ್ಟು ಎಲ್ಲ ಕೈಗೂಡ್ಸ್ ಮಾಡ್ಕೊತಿದ್ದೀವಿ ಸರ್. ಸರ್, ಇದು ಈ ಏರಿಯಾಗೆ ಒಂದು ಪಾರ್ಕ್ ಅಂತೇಳಿ ಇಷ್ಟು ಜಾಗ ಇತ್ತು. ಈ ಜಾಗನ ಹಸಿರು ಪ್ರತಿಷ್ಠಾಪನಾ ಸಮಿತಿಯವ್ರು ಏನು ಮಾಡಿದ್ರು, ಬಂದರು ಫುಲ್ ಪಾರ್ಕನ್ನ ಇದು ಮಾಡಲಿಲ್ಲ, ಒಂದು ಲೆವೆಲ್ ಮಾಡ್ಕೊಳ್ಳಿಲ್ಲ. ಬಂದವ್ರು ಏನು ಮಾಡಿದ್ರು, ಒಂಥರ ಈ ಗುಂಡು ತೋಪಿಗೆ ಸಸಿ ನೆಡ್ತಾರಲ್ಲ ಹಂಗೆ ಬಂದರು, ಹುಣಸೆ ಮರ ಅದು ಇದು ನೆಟ್ಟರು, ಹೋಗ್ಬಿಟ್ರು. ಇನ್ನೊಂದು ಗ್ಲಾಸ್ ನೀರು ಹಾಕಲಿಲ್ಲ ಅವರು 6 ತಿಂಗಳಿಂದ. ಅದೇನಾಯ್ತು, ಒಂಥರ ಹುಲ್ಲೆಲ್ಲ ಬೆಳ್ಕತ್ತು, ಮಕ್ಕಳು ಆಟ ಆಡಲಿಲ್ಲ, ನಾವು ಯಾರು ಗಮನ ತಗೊಳಕ್ಕೆ ಹೋಗಿಲ್ಲ, ಅದ್ರ ಅವಶ್ಯಕತೆ ಇಲ್ಲ ಅಂಥೇಳಿ. ಅದೇನಾಯ್ತು, ನಿಮ್ಮ ರೋಡಂಗೆ ನೋಡಿ ಬೆಂಕಿ ಬಿದ್ದಿದ್ದು ಏನಾಯ್ತು, ಈ ಕಡೆಗೆಲ್ಲ ಬೆಂಕಿ ಹತ್ಕತ್ತು. ಆಮೇಲೆ ಏನು ಮಾಡಿದ್ರು, ನಾವೇ ಒಂದು ತೀರ್ಮಾನಕ್ಕೆ ಬಂದ, ಮಕ್ಳು ಆಟ ಆಡೋಕ್ಕೂ ಅಲ್ಲ, ಆಯ್ತು ಒಂದು ಪಾರ್ಕು ಅಲ್ಲ, ಇದು ಜಾಗ ಎಲ್ಲನೂ ಹಿಂದೆ ಮುಂದೆ ಎಲ್ಲ ಬಿಟ್ಬಿಟ್ಟವ್ರೆ. ಸೆಂಟ್ರಲ್ ಬಂದ್ರು ಮಾಡ್ಬಿಟ್ಟು ಹೋಗ್ಬಿಟ್ರು, ಅವ್ರು ಏನು ಅರ್ಜೆಂಟ್ ಇತ್ತು ಅವ್ರಿಗೆ ಗೊತ್ತಿಲ್ಲ, ನಾವು ಸುಮ್ಮನೆ ಅದು. ಆಮೇಲೆ ನಮ್ಮ ಏರಿಯಾದೆಲ್ಲ ಸೇರ್ಕೊಬಿಟ್ಟು ಈ ಟೈಪ್ ಆದ್ರೆ ಏನು ಮಾಡೋದು, ಒಂದು ಪಾರ್ಕು ಅಂತಿದ್ಮೇಲೆ ಇದು ಜಯನಗರ ಸರ್, ಇದು ಆ ಪಾರ್ಕ್ ಹೋದ್ರೆ ಪಾರ್ಕ್ ತರ ಇರ್ಬೇಕಲ್ವಾ, ಸುತ್ತಲೂ ವಾಕಿಂಗ್ ಪಾತ್ ಇರಬೇಕು, ಮಧ್ಯದಲ್ಲಿ ಜಾಗ ಇರಬೇಕು. ಆ ಟೈಪ್ ಮಾಡಲೇ ಇಲ್ಲ ಇವರು, ಕೂಲ್ಗೆಡ್ಸ್ಬಿಟ್ಟು ಹೋಗಿದ್ರು. ಆಮೇಲೆ ನಮ್ಮ ಏರಿಯಾದವರೆಲ್ಲ ಸೇರ್ಕೊಂಡು ಎಲ್ಲರೂ ಕೂಡ ಪ್ರತಿಯೊಬ್ಬರು ಮನೆಯವರು ಇದನ್ನ ಮಾಡಬೇಕು ಅಂತ ಹೇಳಿ ನಾವೇ ತಾತ್ಕಾಲಿಕವಾಗಿ ಅಲ್ಪ ಸ್ವಲ್ಪ ದುಡ್ಡು ಹಾಕೊಂಡು ಇದನ್ನೆಲ್ಲ ಲೆವೆಲ್ ಮಾಡಿಸಿ ಈಗ ಒಂದು ವಾಕಿಂಗ್ ಪಾತ್ಗೆ ಸಸಿ ನೆಡ್ತಾವ್ರೆ. ಇಲ್ಲೇನು ಪರಿಸರ ಪ್ರೇಮಿಗಳೆಲ್ಲ ಬಂದು ಇಲ್ಲಿ ಏನು ಮಾಡಿದ್ರು, ಎಲ್ಲ ದಟ್ಟಾರಣ್ಯ ಅಂತೆಲ್ಲ ಮಾಡಿದ್ರು. ಬಟ್ ಅವಾಗ ಏನಾಯಿತು, ದಟ್ಟಾರಣ್ಯ ಎಲ್ಲ ಅಂತ ಆದಾಗ ಆಟೋಮೆಟಿಕ್ಕಾಗಿ ಯಾವಾಗಲೂ ಒಂದ್ಸಲ ಬೆಂಕಿ ಬಿದ್ದು ಎಲ್ಲ ಹಾಳಾಗ್ಬಿಡ್ತು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಏರಿಯಾದಲ್ಲೆಲ್ಲ ಹಾಳಾಗಿರೋದನ್ನ ಹಂಗೆ ಬಿಟ್ಟರೆ ಸರಿ ಹೋಗಲ್ಲ, ಹೆಂಗಿದ್ರು ಸ್ಟಾರ್ಟ್ ಮಾಡಿದ್ದಾರೆ, ಕಂಪ್ಲೀಟ್ ಮಾಡಬೇಕು ಅಂತೆಲ್ಲ ಮಾತಾಡಿಕೊಂಡು MLA ಸಾಹೇಬ್ರಿಗೆ ಒಂದು ಇದು ಕೊಟ್ಬಿಟ್ಟು ಇಲ್ಲೆಲ್ಲ ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು, ನಾವು ಎಲ್ಲ ಸುಟ್ಟೋಗಿರೋದನ್ನ ಸರಿ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಎಷ್ಟು ಬೇಕು, ಪಾರ್ಕ್ ಎಷ್ಟು ಬೇಕು, ಮತ್ತು ವಾಕಿಂಗ್ ಪಾತ್ ಏನು ಬೇಕು ಅದನ್ನೆಲ್ಲ ನಾವೆಲ್ಲ ಅಕ್ಕಪಕ್ಕದವರೆಲ್ಲ ಸೇರಿ ಒಟ್ಟಾಗಿ ಮಾಡ್ತಿದ್ದೀವಿ. ಅದಕ್ಕೇನು ನಗರಸಭೆಯಿಂದ ನಮಗೇನು ಫೆಸಿಲಿಟಿ ಕೊಡ್ತಾರೆ ಅದನ್ನೆಲ್ಲ ತಗೊಂಡು ಇಲ್ಲಿ ಯಾರ್ಯಾರೆಲ್ಲ ಎಷ್ಟೆಷ್ಟು ದುಡ್ಡು ಹಾಕೋಬೇಕು ಅದನ್ನೆಲ್ಲ ಹಾಕ್ಕೊಂಡು
ನಾವು ಒಂದು ಏರಿಯಾದಲ್ಲೆಲ್ಲ ಸೇರಿ ಒಳ್ಳೆ ಜಯನಗರದಲ್ಲಿ ಒಳ್ಳೆ ಪಾರ್ಕ್ ಮಾಡ್ಕೋಬೇಕು, ಎಲ್ಲರಿಗೂ ಯೂಸ್ಫುಲ್ ಇರಬೇಕು. ಈಗ ಏನು ಸುಟ್ಟೋಗಿರೋದೆ ಅದನ್ನೆಲ್ಲ ನಾವು ಹಂಗೆ ಬಿಟ್ಟರೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆಲ್ಲ ಸೇರಿಸಿ ನಾವು ಗಿಡಗಳನ್ನೆಲ್ಲ ಹಾಕ್ಕೊಂಡು ಸ್ವರೂಪ್ ಸರ್ ಎಲ್ಲ ನಮಗೆ ಎಂಕರೇಜ್ ಮಾಡ್ತಿದ್ದಾರೆ. ಅಂದರೆ ಈ ಸುಟ್ಟೋದ್ಮೇಲೆ ಏನಿದೆ ಕಾನ್ಸೆಪ್ಟ್ ಅದೆಲ್ಲ ಹಿಂಗೆ ಆಗಬಾರ್ದಿತ್ತು ಅಂತ ಅಂದ್ಬಿಟ್ಟು ನಾವು ಲೆಟರ್ ಕೊಟ್ಟಾಗ ಅವ್ರು ನಮಗೆ ಸಹಕಾರ ಮಾಡಿದ್ದಾರೆ, ಇದು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಂತ. ನಗರಸಭೆಯಿಂದನೂ ನಮಗೊಂದು ಒಳ್ಳೆ ಒಂದು ಪಾರ್ಕ್ ಅಂತಂದರೆ ಎಲ್ಲರಿಗೂ ಯೂಸ್ಫುಲ್ ಆಗಿರಬೇಕು ಅಂತ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮಗೆ ಜಯನಗರದಲ್ಲಿ. ತುಂಬ ಖುಷಿ ಆಯಿತು. ಹಾಗಾಗಿ ನಾವೆಲ್ಲ ಒಟ್ಟಾಗಿ ಒಂದೇ ಏರಿಯಾದವರೆಲ್ಲ ಸೇರಿ ಇದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ಸೇರ್ಕೊಂಡಿದ್ದೀವಿ ಸರ್.